ಸುಮಾರು ದೇಶದ ಇತಿಹಾಸದಲ್ಲೇ ಸಾವಿರಾರು ವಿನೂತನ ಚಳುವಳಿಗಳನ್ನು ನಾನು ಮಾಡಿದ್ದೇನೆ, ತಮಗೆಲ್ಲರಿಗೂ ಗೊತ್ತಿದೆ. ಮೈಸೂರು ನಗರ ಬಹಳ ಹಿನ್ನೆಲೆ ಇರತಕ್ಕಂಥ ಸಾಂಸ್ಕೃತಿಕವಾದಂಥ ನಗರ. ಮತ್ತೊಂದು ಕಡೆ ಬಿಳಿಗಿರಂಗನಾಥ ಸ್ವಾಮಿ, ಮಹದೇಶ್ವರ, ಚಾಮುಂಡೇಶ್ವರಿ ಮತ್ತು ಕಾಡುಗಳು ಇವೆಲ್ಲವೂ ಬಹಳ. ಮೈಸೂರಿನಲ್ಲಿ ಚುನಾವಣೆಯಲ್ಲಿ ಹಿಂದೆ ಗೆದ್ದವರು ಬಹಳ ಜನ. MS ಗುರುಪಾದ ಸ್ವಾಮಿ, SC ದಾಸಪ್ಪ, ಸಾವುಕಾರ್ ಚೆನ್ನಯ್ಯನವರು ಇಲ್ಲಿದ್ದರು. ಅವ್ರ ಮನೆ ಭಾರಿ. ಜಯಚಾಮರಾಜ ಒಡೆಯರು. ಏನು ಇತಿಹಾಸ ಅಂತಂದರೆ ಅಂತಿತ್ತದಲ್ಲ. ಮೊನ್ನೆ ನಮ್ಮ ರಾಜಕೀಯ ಪಕ್ಷಗಳು ಅವರು ರಾಜ್ಯವನ್ನು ಮುನ್ನಡೆಸ್ತಕ್ಕಂಥವರು, ರಾಜ್ಯಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥವರು, ಅವರ ಪವಿತ್ರವಾದಂಥ ನಾಲಿಗೆಯಲ್ಲಿ ಪವಿತ್ರವಾದಂಥ ಪದಗಳನ್ನು ನಾಡಿಗೆ ಸಮರ್ಪಣೆ ಮಾಡ್ತಾ ಇರತಕ್ಕಂಥದ್ದು ಸಾಮಾನ್ಯವಾಗಿ ನಡೆದು ಬಂದ ದಾರಿ. KC ರೆಡ್ಡಿ ಅವರು ಮೊದಲನೇ ಮುಖ್ಯಮಂತ್ರಿ ಮೈಸೂರು, ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ದೇವರಾಜ ಅರಸು ಅವರು, ವೀರೇಂದ್ರ ಪಾಟೀಲ್, ಮಾತು ಮಾಣಿಕ್ಯ, ಮಾತಿನಲ್ಲಿ ದೇವೇಗೌಡರುವೆ. ಅವರೇನೇ ಇರಲಿ ವಾದ ವಿವಾದ, ಮಾತನಾಡುವಾಗ ಬಹಳ ಗಾಂಭೀರ್ಯ ಮಾತು. ಮೊದಲನೇದಾಗಿ BJP ಮತ್ತು JDS ಇವರು ಪಾದಯಾತ್ರೆ ನಗಬೇಕೋ ಅಳಬೇಕೋ, ಇವರು ಸರ್ಕಾರಗಳನ್ನು ಇವ್ರು ಕಿತ್ತಾಕಿದ್ದಾರೆ, ಅವ್ರು ಕಿತ್ತಾಕಿದ್ದಾರೆ. ಇಬ್ಬರು ಈಗ ಒಂದು ಮಾತು, ತೀರ ಹದಗೆಟ್ಟ ಮಾತು. ಪಾದಯಾತ್ರೆ ತನ್ನ ಗಾಂಭೀರ್ಯವನ್ನು ಕಳ್ಕೊಂಡಿದೆ. ಇವರು ಯಾರು ಪಾದಯಾತ್ರೆ ಮಾಡೋದಕ್ಕೆ ಯೋಗ್ಯರಲ್ಲ, ಭ್ರಷ್ಟರು, ಪರಮ ಭ್ರಷ್ಟರು. ಇವರು ಯೋಗ್ಯ ಇಲ್ಲ. ಇವರ ಬದಲು ಜೈಲಿನ ಕೈದಿಗಳು ಮೆರವಣಿಗೆ ಮಾಡಿದ್ರು ಬೆಲೆ ಬರ್ತಾಯಿತ್ತು. ಮೆರವಣಿಗೆಗಳನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ.